1 ಎಕರೆ 20 ಗುಂಟೆ ಲ್ಯಾಂಡ್. ಮೈಸೂರಿಂದ 30 ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಲ್ಯಾಂಡ್ ಇದೆ. ಒಂದು ಹೈಟೆಕ್ ಕೋಳಿ ಶೆಡ್. ಹೈಟೆಕ್ ಕೋಳಿ ಶೆಡ್ ಅಂದರೆ ಎಲ್ಲ ರೀತಿಯಾದಂತಹ ಹೈಟೆಕ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಕುಡಿಯೋ ನೀರಿರ್ಬೋದು, ಫೀಡು ಯಾವ್ಯಾವ ರೀತಿ ಬಳಕೆ ಮಾಡಬೇಕು, ಆಮೇಲೆ ಟೆಂಪ್ರೇಚರ್ ಕಂಟ್ರೋಲ್ ಇಟ್ಕೊಳ್ಳೋಂಥ, ಅಂದರೆ ಆ ಕೋಳಿಗೆ ಸೂಕ್ತವಾದಂತಹ ವಾತಾವರಣ ಕಲ್ಪಿಸೋಕೆ ಇವರೇ ಮಾಡ್ಯಾರೆ. ಫ್ಯಾನ್ಗಳು, ದೊಡ್ಡ ದೊಡ್ಡ ಮಿಷಿನರಿ ಸಾಮಾನುಗಳೆಲ್ಲ ಅಳವಡಿಸ್ಕೊಂಡು ಹೈಟೆಕ್ ಶೆಡ್ ಮಾಡಿದ್ದಾರೆ. ಇದಕ್ಕೆ ಭಾಳ ಇನ್ವೆಸ್ಟ್ ಮಾಡಿದ್ದಾರೆ ಅವರು. ಒಂದು ಜನರೇಟ್ ಬೇರೆ ಇದೆ ಇಲ್ಲಿ. ಅಡುಗೆಲ್ಲ ಕೋಳಿ ಮೇಯ್ಸೋಕ್ಕೆ, ಹೊಸ ಬೆಳೆ ಮೇಯ್ಸೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಇದ್ರ ಕೆಪಾಸಿಟಿ 20,000 ಬರ್ಡ್ಸ್ನ ಮೇಯಿಸುವಂತಹ ಕೆಪಾಸಿಟಿ ಇದೆ ಈ ಕೋಳಿ ಶೆಡ್ಗೆ. 1 ಎಕರೆ 20 ಗುಂಟೆ ಜಮೀನಿದು. ಹೈಟೆಕ್ ಶೆಡ್ ಚೆನ್ನಾಗಿ ಮಾಡಿದ್ದಾರೆ. ಹೈಟೆಕ್ ಶೆಡ್ ಮೈಸೂರಿಂದ ಒಂದು 30 ಕಿಲೋಮೀಟ್ರ್ ದೂರ, ಚಂಬನಹಳ್ಳಿ ಅಂತೇಳಿ ಊರ ಹೆಸರು. ಆ ಊರ ಪಕ್ಕ ಇದೆ. ದೊಡ್ಡ ಏರ್ ಕೂಲರ್ ಅಂತ ಫ್ಯಾನ್ಗಳನ್ನ ಹಾಕಿದ್ದಾರೆ. ನೋಡಿ, ಇಷ್ಟು ಫ್ಯಾನ್ಗಳನ್ನ ಅಳವಡಿಸಿದ್ದಾರೆ. ಅಂದರೆ ಹೊರಗಡೆ ಗಾಳಿ ಒಳಗೆ ಬರೋ ರೀತಿಯಾಗಿ ಅವರು ಅಳವಡಿಸಿದ್ದಾರೆ ಫ್ಯಾನ್ಗಳನ್ನೆಲ್ಲ. ಫೀಡು ಪ್ಲಸ್ ವಾಟ್ರು ಎಲ್ಲ ಬರೋಂಗೆ ಎಲ್ಲ ಹೈಟೆಕ್ ಮಾದರಿಯಲ್ಲಿ ಮಾಡಿದ್ದಾರೆ ಶೆಡ್. ಯಾವುದೇ ಬರ್ಡು ಹೀಟಿಂದ ಸಾಯೋದು ಅಥವಾ ಕಾಯಿಲೆಯಿಂದ ಸಾಯೋದು, ಯಾವುದೇ ರೀತಿಯಾದಂತಹ ನಷ್ಟ ಆಗಬಾರದು ಎಂಬ ಉದ್ದೇಶದಿಂದ ಒಳ್ಳೆ ಹೈಟೆಕ್ ಶೆಡ್ ಮಾಡಿದ್ದಾರೆ. ಇದನ್ನು ಮಾರ್ತಾ ಇದ್ದಾರೆ. ಇದ್ರ ಪ್ರಾಪರ್ಟಿ ರೇಟ್ ಹೇಳ್ತಿದ್ದಾರೆ 1,25,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಟಾರ್ ರೋಡ್ ಅಟ್ಯಾಚ್ ಇದೆ. ನೋಡಿ, ವಾಟರ್ ನೀರು ಕುಡಿಯೋಂಥ ನೀರು ಕುಡಿತಾ ಇದ್ದಾರೆ, ಬರ್ತಾನೆ ಇರ್ತವೆ. ಆ ಥರ ಡ್ರಿಪ್ ಸಿಸ್ಟಮ್ನ ಮಾಡಿದ್ದಾರೆ. ಕೋಳಿಗಳಿಗೆ ಫೀಡು ಇಟ್ಕೊಳ್ಳೋಕ್ಕೆ ಸ್ಟೋರೇಜು ಪ್ರತಿಯೊಂದು ಅಳವಡಿಸಿದ್ದಾರೆ. ಹೈಟೆಕ್ ಶೆಡ್ ತುಂಬ ಚೆನ್ನಾಗಿದೆ. ಆಮೇಲೆ ಇದೆಲ್ಲ ಖಾಲಿ ಲ್ಯಾಂಡ್ ಇದೆ. ಫುಲ್ ಉಳಿದಿದ್ದು ಶೆಡ್ ಮಾಡಿ ಉಳಿದಿದ್ದು ಖಾಲಿ ಲ್ಯಾಂಡ್ ಇದೆ. ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ. ಗೇಟ್ ಇದೆ. ಟಾರ್ ರೋಡ್ ಅಟ್ಯಾಚ್ ಇದೆ. ಅದಕ್ಕೋಸ್ಕರ ಇವರು 1,25,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿರಿ. ಟಾರ್ ರೋಡ್ಗೆ ಅಟ್ಯಾಚ್ ಇದೆ ನೋಡಿರಿ ಕೋಳಿ ಶೆಡ್. ಅದೇ ಕೋಳಿ ಶೆಡ್ಡು. ಟಾರ್ ರೋಡ್ಗೆ ಗೇಟ್ ಇದೆ, ಅಟ್ಯಾಚ್ ಇದೆ. ರೋಡ್ಗೆ ಒಳ್ಳೆ ರೋಡ್ ಇದೆ. ಕರೆಂಟ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಒಂದು ಸಪ್ರೇಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಕರೆಂಟ್ ತಗೊಂಡಿದ್ದಾರೆ. ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ ವಾಸವಾಗಿರೋಕ್ಕೆ. ಕೋಳಿ ಮೇಸರ್ಗೆ ತುಂಬ ಒಳ್ಳೆ ರೀತಿಯಾದಂಥ ವಾತಾವರಣ ಇದೆ. ಏನೋ ಗಿಡ ಹಾಕಿದ್ದಾರೆ ಅದರಲ್ಲಿ.